ಸಂಚಾರಿ ಆರಾಮ್ ಕುಡುನಿಲ್ಲ ತಂಪದ ನೆಳ್ಳದ ಕೂಡ್ರಿ ಸಾವಕಾಶ ಸಾವಕಾಶ ಕೂಡ್ರಿ ಸಣ್ಣವ ನಾನು ಡಾಕ್ಟರ್ ಬಾಬೆ ಅಂದ್ರೇನು ಡಾಕ್ಟರ್ ಬಾಬಣ್ಣ ಅಂದ್ರೇನು ಡಾಕ್ಟರ್ ಬಾಬು ಅಂದ್ರೇನು ನನ್ನ ಅಪ್ಪ ನನ್ನ ಮುಂದಿನ ಬೋಸ್ ನೀನು ಜಂಪಿಂಗ್ ಜಪಾಂಗ್ ಜಂಪಿಂಗ್ ಜಪಾಂಗ್ ಜಂಪಿಂಗ್ ಜಪಾಂಗ್ ಜಂಪಿಂಗ್ ಜಪಾಂಗ್ ಅಪ್ಪ ನಾ ಸೇಲಾದೆ ಜಪಾನಿನ ಪಾಲಾದೆ ಮೊದಲು ಏರು ಜಪಾನ್ ಪಾಲ ಜಪಾನ್ ಜಪಾನ್ ಪಾಲಾಗಿನಪ್ಪ ನಾನು ಜಪಾನ್ ಎಲ್ಲಿ ಜಪಾನ್ ಜಂಪಿಂಗ್ ಜಪಾನ್ ಅಂತ ಏನು ನಡೀತಿದ್ವಿ ಆಟ ಐತಿ ಅದಪ್ಪ ರಾಜು ಕಾಕನ ಕಡೆ ಹೋಗಿದ್ರು ಅಂತಕ್ಕಂತ ಹೋಗಿ ಹಿಂದೆ ಹೇಳಿ ಹಿಂಗೆ ಬಾ ಅಂತ ಹೇಳಿದ್ದೆ ಹೋಗಿ ಓದಿ ಬಂದ್ಯಾ ಇಲ್ಲ ಏನು ಹೇಳಿ ಏನು ತಿಳಿಲೇ ಇಲ್ಲ ರಾಜು ಕಾಕ ಅವ್ರ ಮನೆಗೆ ನೀವು ಹೇಳಿದ್ಮೇಲೆ ಹೋಗಿದ್ದೆ ಹಾಂ ಹಾಂ ಗ್ರಂಥನೂ ನೋಡಿದೆ ಹಾಂ ಮ್ಯಾಲೆ ಇತಿಹಾಸದ ಪುಸ್ತಕ ಹಾಂ ಪೌರಾಣಿಕದ ಪುಸ್ತಕ ಅವ ಒಳಗೆ ಸಾಮಾಜಿಕ ಪುಸ್ತಕ ಇಟ್ಟಾರ ಏನು ಹೇಳಿಕತ್ತೀನಿ ಓದೆಲ್ಲ ಹೇಳ್ ಬಂದಿನ್ರಿ ಅವ್ರಿಗೆ ಏನು ಓದಿದಿ ಈ ಗ್ರಂಥ ಏನ್ ಕೊಟ್ಟಿದ್ರಲ್ಲ ಎಲ್ಲ ಓದಿ ವಿಮರ್ಶೆ ಮಾಡಿ ಅವ್ರಿಗೆಲ್ಲ ಪಿನ್ ಟು ಪಿನ್ ಪಾಯಿಂಟ್ ಟು ಪಾಯಿಂಟ್ ಹೇಳ್ ಬಂದಿಲ್ಲ ನನಗೆ ಹೇಳಿಲ್ಲ ಕೇಳ ನೆನಪಾರಿದ್ದೆ ನೆನಪಾರಿದ್ದೆ ಅಪ್ಪ ಇನ್ನೊಂದು ಏನಂದ್ರೆ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ದೆ ಏನು ನಿಮ್ಗೆ ಒಂದು ಇಂಪಾರ್ಟೆಂಟ್ ಹೇಳಿದಿತ್ತು ನನಗೆ ಇನ್ನು ಮೇಲಿಂತ್ರ ನೀವು ವಧು ಪರೀಕ್ಷೆ ವರ ಪರೀಕ್ಷೆ ಮಾಡಬೇಡ್ರಿ ನಾವು ನೋಡ್ಕೋತೀವಿ ಊರ್ ಮಂದಿಗೆಲ್ಲ ನಾನು ಮದುವೆ ಮಾಡ್ಸವ ನನಗೆ ಹೇಳ್ತೇನು ಅಪ್ಪಾಜಿ ರಾಜು ಕಾಕ ಒಂದು ಹುಡುಗಿ ನೋಡೋಣ ಆಕಿ ಜಪಾನ್ದಾಗ ಇರ್ತಾಳ ಇನ್ನು ಮ್ಯಾಲಿಂತ್ರ ನಾನು ಜಪಾನ್ ಅಯ್ಯ ಇನ್ನು ಮ್ಯಾಲಿಂತ್ರ ಒಟ್ಟ ರೊಕ್ಕ ಎಣಸಂಗಿಲ್ಲ ನಾ ಜಪನೀಸ್ ಏನ ಜಂಪ್ ಹೊಡೆದ್ರ ಪೌಂಡ್ಸ ಮತ್ತೆ ಜಂಪ್ ಹೊಡೆದ್ರ ಡಾಲರ್ ಡಾಂಬರ್ ಆಗಿ ನೋಡ್ಕೊಂಡು ನೀವು $30 ಅಲ್ಲ ರಾಜು ಕಾಕಾಗ ಕಣ್ಣ ಆಪ್ರೇಷನ್ ಆಗ್ಯದ ಅವಂಗ ಕನ್ಯಾ ನೋಡ್ಯಾನ ಅಂತ ಹೇಳ್ತಿದ್ದೀನಿ ನಿನಗೆ ಅವ್ಗೆ ಹೆಂಗೆ ಕನ್ಯೆ ಕಾಣಿಸಂಗಿಲ್ಲ ನಾ ಸಾವಿರಾರು ಗಟ್ಲೆ ಕನ್ಯಾಗ ಹೋಗಿ ತೋರ್ಸಿದ ಅವ್ನು ಇಲ್ಲಿ ಕೂತೀನಿ ಅವೇನು ನೋಡ್ತಾನ ಕನ್ಯಾ ರಾಜು ಕಾಕ ನೋಡ್ಯಾರ ಜಪಾನ್ ಹುಡುಗಿನ ಕೆಲಸ ಬಗ್ಸಿ ಅದು ಬರ್ತದ ಎಲ್ಲಕ್ಕಿಗೆ ಎಲ್ಲ ಮಾಡ್ತಾಳಕ್ಕೆ ಜಪಾನ್ದಕ್ಕೆ ಫಾಸ್ಟ್ ಆ್ಯಂಡ್ ಫಾರ್ವರ್ಡ್ ಇದ್ದಾಳ್ರಿ ಅಪ್ಪಾಜಿ ಮುಂಜಾನೆ ಎದ್ಕೊಳ್ಳಿ ದೇವ್ರ ಮುಂದೆ ಹಿಂಗೆ ಮೊಬೈಲ್ ಇರ್ತಾಳ ಅಲ್ಲೇ ಹಿಂಗೆ ರಂಗೋಲಿ ಬಿಡಿಸ್ತಾಳ ಆಮೇಲೆ ನೋಡ್ರಿ ಹೆಂಗೆ ಬಿಡಿಸ್ಯಾಳ ನೋಡ್ರಿ ಅವ್ರ ಅಪ್ಪ ಬಂದಿರ್ತಾನೆ ಅರ್ಶನ ಕುಂಕುಮ ಅವ್ರಪ್ಪ ಯಾಕೆ ಇರ್ತಾರ್ರಿ ಆಡಿಯನ್ಸ್ ಇರ್ತಾರ ಅರ್ಶನ ಲೈಕ್ ಬಟನ್ ಇದ್ದಂಗೆ ಕಮೆಂಟ್ ಇದ್ದಂಗೆ ಒಟ್ಟ ರಂಗೋಲಿ ತರೋ ಖರ್ಚು ಉಳಿತು ನಮ್ದು ಒಂದು ಕೆಲಸ ಮಾಡ ನಾನು ಹೇಳಿದ್ ಮೊಬೈಲ್ದಾಗ ಅಡುಗೆ ಮಾಡ್ಲಿಕ್ಕೆ ಹೇಳ್ಬಿಡು ಇನ್ನೊಂದೊಂದು ವೆರೈಟಿ ಅಡುಗೆ ಮಾಡಿಸ್ತೇನೆ ನಾ ಕಿರಾಣಿ ಸಾಮಾನು ತರು ಖರ್ಚು ಉಳಿತು ಅಡ್ಡಾಡು ಖರ್ಚು ಉಳಿತು ಗ್ಯಾಸಿನ ಖರ್ಚು ಉಳಿತು ಮೊಬೈಲ್ದಾಗ ಅಡುಗೆ ಮಾಡಲಿ ಇಬ್ರು ಒಂದೊಂದು ಮೊಬೈಲ್ ನುಂಗಿ ಕಿಶನ್ ನೀರು ಕೊಡು ಸುಮ್ ಕೂತ್ಬಿಡೋನು ಅಪ್ಪಾಜಿ ನೋಡುದ ಬೇರೆ ಮಾಡುದ ಬೇರೆ ಡಿಫ್ರೆನ್ಸ್ ಅವ ಭಾಳ ಕಲ್ತಿ ಬಿಡಪ್ಪ ಮಾತಿಗೆ ಮಾತಾಡ್ಲಿಕ್ಕೆ ಚಲೋ ಕಲ್ತೀವಿ ನೋಡ್ರಿ ಅಪ್ಪ ನಿಮ್ಗೊಂದು ಮಾತು ಹೇಳ್ತೀನಿ ನಾ ನಿಮಗೂ ವಯಸ್ಸಾಗ್ಯದ ನೋಡ್ಕೊಳ್ಳೋರು ಯಾರು ಇಲ್ಲ ನಮ್ಮ ಜೋಡಿ ಜಪಾನಿಗೆ ಬರ್ರಿ ಫಸ್ಟ್ ಕ್ಲಾಸ್ ಫಾರಿನ್ ಹುಡುಗಿಯರು ಇರ್ತಾರಲ್ಲಿ ಡಾಲರ್ಗಳು ನಡೀತದೆ ವ್ಯವಹಾರ ಒಳ್ಳೆ ಸಂಪಾದನೆನೂ ಮಾಡ್ಬೋದು ನೀವು ನಮ್ಮ ಜೋಡಿ ಅಲ್ಲೇ ಸೆಟ್ ಆಗಕ್ರಂತ ಹೋಗ್ಬಿಡು ನಮ್ಮ ಫ್ಯಾಮಿಲಿ ಪೂರ ಜಪಾನ್ಗೆ ಹೋಗ್ಬಿಡು ನಾವು ನೋಡಪ್ಪ ಒಂದು ಮಾತು ಹೇಳ್ತೀನಿ ಈಗ ಬ್ರೋಕರ್ ಬಾಬೆನ ಅಚ್ಚದ ಮಗ ಆಗಾವಿದ್ಯೋ ಏನು ಜಪಾನದ ಹಳೆ ಆಗಾವಿದ್ಯೋ ವಿಚಾರ ಮಾಡಿ ಹೇಳ ನಾನು ಜಂಪಿಂಗ್ ಜಪಾಂಗ್ ಅಪ್ಪ ನಾ ಶೇಲಾದೆ ಜಪಾನ್ ಪಾಲಾದೆ ಬರ್ಬೇಕಾದ್ರೆ ಈ ಹಾಡು ನಮ್ಮಪ್ಪ ಹಾಡಿದ್ದ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಈಗ ನಾ ಹಾಡಬೇಕಾಗ್ತದೆ ನಮ್ಮಪ್ಪಗೆ 100 ಮಾತಾಡಿದ್ದೆ ನಾ ಏನು ಅಂದಿಲ್ಲಮ್ಮ ಒಂದು ಡೈಲಾಗ್ ಹೇಳಿ ಈ ಸೆಂಟಿಮೆಂಟಲ್ ಟಚ್ ಕೊಟ್ಟು ಹೋದ್ನದ ಇರಲಿ ನಾನು ನಮ್ಮಪ್ಪಗೆ ಒಬ್ಬನ ಮಗ ಕರೆಕ್ಟ್ ಅಚ್ಚದ ಮಗನೂ ಇದ್ದೀನಿ ನಾ ಯಾಕೆ ಇನ್ನೊಬ್ಬರ ಮನೆಗೆ ಗುಲಾಮ ಆಗಲಿ ನಾ ಯಾಕೆ ಹೋಗಿ ಮಾವಂತ ಕಳೆ ಆಗಲಿ ಅಮ್ಮ ಅವ್ರ ಗಂಡ ನಾ ಯಾಕೆ ಆಗಲಿ
ನಾ ಅಂದರೆ ಏನು, ನನ್ನ ಕೆಪಾಸಿಟಿ ಏನು, ನನ್ನ ಮೀಟ್ರ್ ಅಂದರೆ ಏನು ಯಾರಿಗೆ ಗೊತ್ತಿಲ್ಲ. ಹಾಂ, ನಮ್ಮ ಅಪ್ಪಗೆ ಎಷ್ಟು ದಿಮಾಕದಲ್ಲ ಅದ್ರ 10 ಪಟ್ಟು ನನ್ನ ದೌಲತ್ತದ. ಅಪ್ಪಗೆ ಸೆಂಟಿಮೆಂಟ್ ಭಾಳ ಅದ. ವಯಸ್ಸಿಗೆ ಬಂದದ ಮಗ ಎಲ್ಲಿ ಬಿಟ್ಟು ಹೋಗ್ತಾನೆ ಅನ್ನೋದಕ್ಕೆ ಹೊಟ್ಯಾಗ ಪುಳು 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 ಅನ್ಲಿಕ್ಕತ್ತದ. ಯಾರು ಯಾಕೆ ಬಿಟ್ಟು ಹೋಗ್ಲಿ, ಹೆತ್ತವ ಅಪ್ಪನ, ನಮ್ಮಪ್ಪನ ಮೇನ್ ನಮಗೆ. ನಮ್ಮಪ್ಪಗೆ ಮಗ ಆಗಿರ್ಬೇಕು ನಾ, ತಂದೆಗೆ ತಕ್ಕ ಮಗ, ತಾಯಿಗೆ ತಕ್ಕ ಮಗ. ಮಕ್ಕಳು ಇಲ್ಲ ಅಂತಂದ್ರೆ ಮಕ್ಕಳನ್ನ ದತ್ತಕ್ಕೆ ತಗೋತಾರೆ, ಹೆಣ್ಣರೇ ಇರಲಿ ಗಂಡರೇ ಇರಲಿ. ಆದ್ರೆ ತಂದೆ ತಾಯಿ ಇಲ್ಲ ಅಂತಂದ್ರೆ ಯಾರೇ ದತ್ತಕ್ಕೆ ತಗೊಂಡಾರೇನು ಇಲ್ಲ, ಅಂಥ ಉದಾಹರಣೆಗಳೇ ಇಲ್ಲ, ಅಂಥ ಇತಿಹಾಸನೇ ಇಲ್ಲ. ಎಸ್, ಕರೆಕ್ಟ್. ನಮ್ಮ ಅಪ್ಪ ಹೇಳ್ದಂಗೆ ನಾ ಕೇಳ್ತೀನಿ, ಅವ್ನ ತಾಳಕ್ಕೆ ನಾ ಕುಣಿತೀನಿ, ಅವ ತೋರಿಸಿದ ಹುಡುಗಿನ ಮದುವೆ ಆಗ್ತೀನಿ. ನಾಳೆ ನನ್ನ ಹೆಂಡತಿ ಬಂದಮೇಲೆ ಅವನು ಕುಣಿಸ್ತಾಳ. ಯಾಕಂದ್ರೆ ಹುಡುಗಿನ ಅವನ ನೋಡಿರ್ತಾನಲ್ಲ. ಇನ್ನು ಮೇಲೆ ಅಪ್ಪ ನಾ ಸೇಲಾದೆ ಜಪಾನಿನ ಪಾಲಾದೆ ಇಲ್ಲ. ಜಂಪಿಂಗ್ ಜಪಾಂಗ್ ಜಂಪಿಂಗ್ ಜಪಾಂಗ್ ಜಂಪಿಂಗ್ ಜಪಾಂಗ್ ಜಂಪಿಂಗ್ ಜಪಾಂಗ್ ಇದು ಇಲ್ಲ. ಇನ್ನು ಮೇಲೆ ಯಾವ ಸಾಂಗ್ ಗೊತ್ತಾ ನನ್ನ ಮಗನ್? ನಿನ್ನಂತ ಇಲ್ಲ ಬಾಳಲ್ಲಿ ನೀನೆ ಎಲ್ಲ ಚೆನ್ನಾಗಿದೆಯಲ್ಲ ಸಾಂಗು, ಭಾಳ ಸೆಂಟಿಮೆಂಟ್ ಸಾಂಗ್ ಇದು. ಲೈಟ್ಸ್ ಆಫ್. ನಮ್ಮ ಅಪ್ಪನ ಮಾತು ಕೇಳಿದ್ರೆ ಇಲ್ಲೇ ಇರ್ತೀನಿ, ರಾಜು ಕಾಕನ ಮಾತು ಕೇಳಿದ್ರೆ ಜಪಾನ್ದಾಗಿರ್ತೀನಿ. ಜೀವನದಾಗ ಒಮ್ಮರೆ ಜಪಾನ್ ನೋಡ್ಬೇಕು. ನೋಡೋದೇನು ಬಂತು, ಅಲ್ಲೇ ಊಟ ಹೊಡ್ಕೊಂಡು ಸೆಟ್ಲ್ ಆಗಬೇಕು. ಈಗೇನು ಮಾಡಲಿ, ಯಾರ ಮಾತು ಕೇಳಲಿ? ನನ್ನ ಮಾತ ಕೇಳೋರು ಯಾರಿಲ್ಲ. ಏನು ಮನ್ಯಾಗ ಅಂಗಡಿ ಇಟ್ಟಿರೋ, ಅಂಗಡಿನ ಮನ್ಯಾಗ ಮಾಡಿರೋ, ಏನು ನಿಮ್ಮ ಕತಿ? ಹಾಂ, ಆಹಾ, ಏನು ತಲೀಪ್ಪ ಫಾರಿನ್ ತಲಿ. ನೀವು ಹೇಳೋ ಕೆಲಸ ನೀವು ಹೇಳ್ದಂಗೆ ಅಷ್ಟು ಈಜಿ ಅಲ್ಲ, ಭಾಳ ಟಫ್ ಅದ. ಅತಿ ಸುಂದರ ಭಾರ್ಯ ಪತಿಯ ಮೊದಲ ಶತ್ರು. ಗಂಡ ಹೆಂಡತಿ ಹೊಂಟ್ರೆ ಹೆಂಗಿರ್ಬೇಕಂದ್ರೆ, ನೀವಿಬ್ರು ಹೊಂಟ್ರಿ ಅಂದ್ರೆ ಅಪ್ಪ ಮಗಳು ಅನ್ಬಾರ್ದು, ಗಂಡ ಹೆಂಡತಿ ಅನ್ಬೇಕು. ಅಪ್ಪ ಮಗಳು ಅಂತಾರೆ, ಇಲ್ಲ ಮುಂದೆ ಬುರ್ಗುಬ್ಬಿ ಆಗ್ತದೆ. ಏನು ಪ್ಲ್ಯಾನ್ ಮಾಡಿರಿ, ಮಾಸ್ಟರ್ ಪ್ಲ್ಯಾನ್ ನೋಡಿ. ಹಾಲಿಲ್ಲ ಬಟ್ಲಿಲ್ಲ, ಹಾಂ, ಗುಟ್ಟಕ್ ಗುಟ್ಟಕ್ ಗುಟ್ಟಕ್.